ನಮಸ್ಕಾರ ಎಲ್ಲರಿಗೂ. ಇವತ್ತು ತಳ ಹಿಡ್ಕೊಂಡಿರೋ ಅಥವಾ ಹೊತ್ತಿರೋಂಥ ಪಾತ್ರೆನ ಈಸಿಯಾಗಿ ಹೆಂಗೆ ಕ್ಲೀನ್ ಮಾಡೋದು ಅಂತ ನೋಡೋಣಂತ. ಇದು ನಮ್ಮ ಮನೆಯೊಳಗೆ ಟೀ ಇಟ್ಟು ಮರೆತು ಬಿಟ್ಟಿದ್ವಿ, ಅದು ಕಂಪ್ಲೀಟಾಗಿ ಹೊತ್ಕೊಂಡೈತಿ, ಬರ್ನ್ ಆಗೈತಿ. ಸೊ ಅದು ತಳ ಒಟ್ಟು ಕ್ಲೀನ್ ಮಾಡೋಕ್ಕೆ ಬರವಲ್ತಾಗಿತ್ತು. ಸೊ ನಾ ಆ ಟೈಮಿಗೆ ಇದು ಈಸಿ ಕ್ಲೀನಿಂಗ್ ಪ್ರೊಸೆಸ್ಸನ್ನು ಮಾಡೋದು ವಿಡಿಯೋ ಮಾಡಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ನನಗೆ. ಸೊ ಇವತ್ತು ಶೇರ್ ಮಾಡ್ಕೊಳತ್ತೀನಿ. ಡೈಲಿ ಅಡ್ಗೆದ ಹಾಕ್ತಿರ್ತೀನಿ. ಸೊ ಇವತ್ತೊಂದು ಡಿಫ್ರೆಂಟಾಗಿ ಟಿಪ್ ಇರೋದು ಹಾಕೋಣ ಅಂಥೇಳಿ ಈ ವಿಡಿಯೋ ಹಾಕತ್ತೀನಿ. ಫಸ್ಟಿಗೆ 2 ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೋಬೇಕು. ಯೂಶ್ವಲಿ ಎಲ್ಲರ ಮನೆಯೊಳಗೂ ಇದು ತಿನ್ನೋ ಸೋಡಾ ಇದ್ದೇ ಇರುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಮನೆಯಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಹೆಂಗೆ ಕ್ಲೀನ್ ಮಾಡೋದು ಅಂತ ತೋರ್ಸತ್ತೀನಿ ನಾನು. ಆಮೇಲೆ ಅದನ್ನೆಲ್ಲ ಕಡೆ ಈವನ್ನಾಗೆ ಸ್ಪ್ರೆಡ್ ಮಾಡಬೇಕು. ಮಾಡಿದ್ಮೇಲೆ ಡಿಶ್ ಸೋಪ್ ಹಾಕ್ಕೊಳ್ಳೋಣಂತ. 1.5 ಸ್ಪೂನ್ ಡಿಶ್ ಸೋಪ್ ಹಾಕೋಬೇಕು. ನಿಮ್ಮ ಕಡೆ ಲಿಕ್ವಿಡ್ ಸೋಪ್ ಇರಲಿಲ್ಲ ಅಂದರೆ ನಡೀತದೆ. ಸೋಪಿನ ಪೌಡ್ರ್ ಅಂತೂ ಎಲ್ಲರ ಮನೆಯಾಗ ಇದ್ದೇ ಇರುತ್ತೆ. ಸೊ 1 ಸ್ಪೂನ್ ಸೋಪಿನ ಪೌಡ್ರ್ ಹಾಕೋರಿ. ಅದಾದಮೇಲೆ ವೈಟ್ ವಿನೆಗರ್ 1/4 ಕಪ್ ಹಾಕ್ಕೊಂಡಿನಿ ನಾ ಇಲ್ಲೇ. ಅದು ಸೋಡಾ ಹಾಕಿರೋದ್ರಿಂದ ವಿನೆಗರ್ ಹಾಕಿದ ತಕ್ಷಣ ಮೇಲೆ ಬುರುಗ್ ಬರುತ್ತೆ. ಇದು ಸೆಟಲ್ ಆಗೋಕ್ಕೆ ಒಂದು 5 ಮಿನಿಟ್ಸ್ ತೊಗೊಳುತ್ತೆ. ಬುರುಗೆಲ್ಲ ಕೆಳಗೆ ಹೋಗಿ ಈಗ ನೋಡ್ರಿ ಸೆಟ್ ಆಗೈತಿ. ಸೊ ನಿಮ್ಮ ಕಡೆ ವಿನೆಗರ್ ಇಲ್ಲ ಅಂತಂದ್ರೆ ನೀವು ಲೆಮನ್ ಯೂಸ್ ಮಾಡ್ಬೋದು. ವಿನೆಗರ್ ಇದ್ದರೆ ಹಾಫ್ ಲೆಮನ್ ಯೂಸ್ ಮಾಡಿರಿ. ವಿನೆಗರ್ ಇರಲಿಲ್ಲ ಅಂದ್ರೆ ಒಂದು ಹೋಲ್ ಲೆಮನ್ ಯೂಸ್ ಮಾಡಿರಿ. ನಾ ಈಗ ನೆಕ್ಸ್ಟ್ ಸ್ಟೆಪ್ ಒಳಗೆ ಲೆಮನ್ ಯೂಸ್ ಮಾಡೋದು ತೋರಿಸ್ತೀನಿ. ಸೊ ಇಲ್ಲೇ 5 ನಿಮಿಷ ಆದಮೇಲೆ ದಬರಿ ಕಾಯಕ್ಕೆ ಇಡೋಣಂತ. ಅದ್ರ ಜೊತೆಗೆ 2 ಕಪ್ ನಾರ್ಮಲ್ ನೀರು ಹಾಕ್ಕೊಂಡಿನಿ ನಾ ಇಲ್ಲೇ. ಆಮೇಲೆ ಅರ್ಧ ಹೆಚ್ಚಿದಂಥ ಲಿಂಬೆಯನ್ನು ಹಿಂಡಾತೀನಿ ನಾನು. ನಾ ಈಗ ಲೆಮನ್ ಜ್ಯೂಸ್ ಹಿಂಡಿ ಅದ್ರೊಳಗನ ಹಾಕಿನಿ ಅದನ್ನು ವಾಪಸ್ ಸಿಪ್ಪಿ ಸಮೇತ. ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಬೇಕಾ, ಚಲೋ ತಂಗೆ ಕುದಿಸ್ಬೇಕಾ ಮೀಡಿಯಮ್ ಫ್ಲೇಮ್ ಒಳಗೆ. ಇದನ್ನು ಕುದಿಸೋದ್ರಿಂದ ಏನಾಗುತ್ತೆ, ಅದು ತಳ ವಿನೆಗರ ಸೋಡಾ ಲೆಮನ್ ಎಲ್ಲ ಹಾಕಿರೋದ್ರಿಂದ ತಳ ಹೊತ್ಕೊಂಡಿರೋದು ಬಿಟ್ಕೊಳ್ತೈತಿ ನೀಟಾಗಿ. ನಾ ಇಲ್ಲಿ ಒಂದು 5 ನಿಮಿಷ ಒಂದು ಕುದಿಯೋವರೆಗೂ 5 ನಿಮಿಷ ಕುದಿಸೀನಿ ಇದನ್ನು. ಆಮೇಲೆ ಸ್ಟೋವ್ ಆಫ್ ಮಾಡಿ ಸ್ವಲ್ಪ ಆರಕ್ಕೆ ಬಿಟ್ಟೀನಿ. ಕಂಪ್ಲೀಟಾಗೇನು ಆರಬಾರ್ದು, ಲ್ಯೂಕ್ ವಾರ್ಮ್ ಆಗೋವರೆಗೂ. ಅಂದರೆ ನಿಮಗೆ ಅದನ್ನು ಬೇರ್ ಮಾಡುವಷ್ಟು ಹಿಡಿಯೋಕೆ ಬರುವಷ್ಟು ಇದ್ರೆ ಸಾಕು. ನೀವಿಲ್ಲಿ ನೋಡ್ಬೋದು ನೀರೆಲ್ಲ ಕಪ್ಪಗೆ ಕಾಣಿಸತೈತಿ, ಅಂದ್ರೆ ಕೆಳಗಿನ ತಳ ಎಲ್ಲ ಬಿಟ್ಕೊಂಡೈತಿ ಅಂತ ಅದರ ಅರ್ಥ. ಸೊ ನಾ ಈಗ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಸ್ಕ್ರೇಪ್ ಮಾಡ್ಕೊತೀನಿ. ಕೆಳಗಿದೆಲ್ಲ ಸ್ವಲ್ಪ ಬಿಡಿಸ್ತೀನಿ ತಳ. ಆಮೇಲೆ ನೀರು ಚೆಲ್ಲಿದ ಮೇಲೆ ನೋಡಿರಿ ಆಲ್ಮೋಸ್ಟ್ ಕಂಪ್ಲೀಟಾಗಿ ಕ್ಲೀನ್ ಆಗೈತಿ. ಅದೇನು ಬಾಕಿದು ಒಂದು ಸ್ವಲ್ಪ ಉಳ್ಕೊಂಡೈತಲ್ಲ ಅದನ್ನು ನಾವು ಡಿಶ್ ವಾಶ್ ಸೋಪ್ ಮತ್ತು ಸ್ಕ್ರಬ್ಬಿಂದ ಕ್ಲೀನ್ ಮಾಡ್ಕೊಳ್ಳೋಣಂತ. ಇದನ್ನು ಕ್ಲೀನ್ ಮಾಡೋಕ್ಕೆ ನಂಗೆ ಹಾರ್ಡ್ಲಿ 10 to 15 ಮಿನಿಟ್ಸ್ ಹಿಡ್ದೈತಿ ಅಷ್ಟೆ. ಸೊ ನೀಟಾಗಿ ಅದನ್ನು ತಿಕ್ಕೊಂಡು ನಾರ್ಮಲ್ ವಾಟ್ರಿಂದ ಕ್ಲೀನ್ ಮಾಡಿದ್ರೆ ಆಯ್ತಿದೆ. ನೋಡಿರಿ ಫಸ್ಟಿಗೆ ನೀವು ನೋಡಿದಾಗ ಹೆಂಗಿತ್ತು, ಈಗ ಹೆಂಗೈತಿ ದಬ್ರಿ. ಸೊ ನೋಡಿದ್ರಲ್ಲ, ನಿಮಗೆ ಇದು ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.